ನಮಸ್ಕಾರ ನಮಸ್ಕಾರ ದೈನಂದಿಕ ಚಿಂತನೆಗೆ ಸ್ವಾಗತ. ಚಂದ್ರಶೇಖರ್ ತುರವೇಕೆರೆ. ನಂದು ಇವಾಗ ಸುಮಾರು 1000 ಯೂಟ್ಯೂಬ್ ಮೀರಿ ಆರೋಗ್ಯದ್ದು, ಯೋಗದ್ದು, ಆಯುರ್ವೇದದ್ದು, ವಿಜ್ಞಾನ ಎಲ್ಲ ಇದರ ಸಾಹಿತ್ಯದ್ದು ವಿಷಯಗಳದ್ದು ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ. 1000 ಮೇಲಾಗಿದೆ. ಇದನ್ನು ಯಾಕೆ ಅಂತಂದರೆ ಸ್ವಾಧ್ಯಾಯನ ಪ್ರಮಥಿತವ್ಯಂ, ತಿಳ್ಕೊಂಡಿದ್ದನ್ನು ಸಮಾಜಕ್ಕೆ ಕೊಡಬೇಕು. ಅದು ಋಣ. ನಾವು ಹಣ್ಣು ತಿಂತೀವಿ, ಆ ವಾಟೆನ ಎಲ್ಲೋ ಸುಮ್ಮನೆ ಕಸಕ್ಕೆಸಿಬಾರ್ದು, ಅದು ಎಲ್ಲೋ ಒಂದು ಭೂಮಿಗೆ ಹಾಕಬೇಕು. ಸಹಸ್ರ ಕೋಟಿ ಹಣ್ಣು ಕೊಡ್ತಾನೆ ಭಗವಂತ. ನಾವು ಭಗವಂತನೇ ಕರ್ಮಿಯೋಗಿ. ಸಮುದ್ರನ ನೆತ್ತಿ ಸಸ್ಯ ಜೀವ ಜಲರಾಶಿ ಪ್ರಪಂಚವನ್ನು ಕಾಪಾಡ್ತಾನೆ. ಕೊಟ್ಟೆ ಏನೂ ಭಾವವಿಲ್ಲ. ಈಗ ನಮಗೆ ನಾನು ಕೊಟ್ಟೆ ನರಳುತ್ತಿದ್ದೀವಿ ಆ ಸ್ಥಿತಿಯಲ್ಲಿ. ಈಗ ನವಂಬರ್ ಡಿಸೆಂಬರ್ ಬಂತು, ಮಾರ್ಗಶೀರ್ಷ ಹೇಮಂತ ಋತು, ಶಿಶಿರ ಋತು, ಚಳಿಗಾಲ. ಪೋಲನ್ ಡಸ್ಟ್, ಗಿಡ ಮರಗಳು ಉದುರುತ್ತವೆ, ಎಲೆ ಉದುರುತ್ತವೆ, ಪೋಲನ್ ಡಸ್ಟ್ ಬರುತ್ತೆ, ಮಿಸ್ಟು, ಡಸ್ಟು, ಈ ಹಿಮ ಎಲ್ಲ ಬೀಳುತ್ತೆ. ಆ ಪ್ರಾಬ್ಲಮ್ಗಳಿಂದ ಇಮ್ಯುನಿಟಿ ಕಮ್ಮಿ ಇರುತ್ತೆ ಮಕ್ಕಳಿಗೆ, ವಯೋವೃದ್ಧರಿಗೆ, ದೊಡ್ಡವ್ರಿಗೂ ಇರುತ್ತೆ ಸಮ್ಟೈಮ್ಸ್. ಸ್ವಲ್ಪ ಯಾರು ಕಂಟೇಜ್ ಇದು ಫ್ಯಾಮಿಲಿ ಹೆರಿಡಿಟ್ರಿ ಇರ್ತಾರೆ, ಬ್ರಾಂಕೈಟಿಸು, ಅವರಿಗೆ ಜಾಸ್ತಿ ಇರುತ್ತೆ. ಜಾಯಿಂಟ್ಸ್ ಎಲ್ಲ ಪೇಯ್ನ್ ಆಗುತ್ತೆ, ಚೆಸ್ಟ್ ಕಂಜೆಷನ್ನು, ಅಲರ್ಜಿಕ್ ಬ್ರಾಂಕೈಟಿಸು, ಆಸ್ತಮಾ, ಕೆಮ್ಮು, ಕಫ. ಇಫ್ ಯು ಡೋಂಟ್ ಕೇರ್ ಆ್ಯಂಡ್ ಏನೋ ಒಂದು ಸ್ವಲ್ಪ ಯು ಹ್ಯಾವ್ ಟು ಅಟೆಂಡ್ ಇಟ್. ಅದರ್ವೈಸ್ 50 ರೂಪೀಸ್ ಹೋಗಿ 50,000 ರೂಪೀಸ್ ಖರ್ಚಾಗುತ್ತೆ. ಉಗುರಲ್ಲಾಗೋದು ಏನೋ ಹೀಗೆ ಒಂದು ಗಿಡ ಬೆಳೆದಿತ್ತು ಕಾಂಪೌಂಡ್ ಮೇಲೆ, ಕಿತ್ತಾಕಿ ಹಿಂದೆ ಪಕ್ಕದವ್ರಿಗೆ, ಏನು ಅದ್ರ ಮೇಲೆ ಇರಲಿ, ಅದು ಓದುಂಬರ ಅರಳಿ ಈಗ ಬೃಹದಾಕಾರವಾಗಿ ನಮ್ಮದನ್ನೂ ತಳ್ಳಿದೆ, ಅವ್ರದನ್ನೂ ತಳ್ಳಿಬಿಟ್ಟಿದೆ. ಈಗ ಒಂದು 2 ಲಕ್ಷ ಖರ್ಚಾಗುತ್ತೆ. ಯಾಕೆ? ಇವುಗುರಲ್ಲಾಗೋದನ್ನು ಬೇರೆ ಬಿಟ್ಕೊಳ್ತು. ಹಾಗೆ ಇಲ್ಲಿ ಸ್ಟೆಪ್ಟೋಕಾಕಿನ್ ಬ್ಯಾಕ್ಟೀರಿಯಾ ಇರುತ್ತೆ ಮನುಷ್ಯನಿಗೆ, ಇಲ್ಲಿ ಸ್ಟೆಪ್ಟೋಕಾಕಿನ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಅದು ಈ ಕಂಜೆಷನ್ ಇದರಿಂದ ಇಳಿದಾಗ ಅದರಿಂದ ಎಲ್ಲವೂ ಕಾಯಿಲೆಗಳು ಬರುತ್ತೆ. ಅಲ್ಪವಾಗಿದ್ದು ಮಹಾನ್ ಆಗುತ್ತೆ, ಮುಖ್ಯವಾಗಿ ಕಂಜೆಷನ್ ಆಗುತ್ತೆ. ಅಲರ್ಜಿಕ್ ಆಸ್ತಮಾ, ಬ್ರಾಂಕೈಟಿಸ್, ಅಲರ್ಜಿಕ್ ರೈನೈಟಿಸ್ ಅವೆಲ್ಲ ಕಂಟೇಜಿಯಸ್ ಆಗಿಬಿಡುತ್ತೆ. ಆಮೇಲೆ ಅದು ಸಾಂಕ್ರಾಮಿಕ. ನ್ಯೂಮೋನಿಯಾ, ಮೆನಿಂಜೈಟಿಸ್, ಸೆಪ್ಸಿಸ್, ಏನು ವೈಪರೀತ್ಯ, ಪ್ರಾಣಹಾನಿ ಆಗ್ಬೋದು. ಬ್ಯಾಕ್ಟೀರಿಯಾ, ಬ್ರೈನ್ ಸ್ಪೈನಲ್ಲಿ ಕರಡಾಗುತ್ತೆ. ನ್ಯೂಮೋನಿಯಾ ಅಟೆಂಡ್ ಬಂತು ಅಂತಂತಂದರೆ ನಂಗ್ಸು ನೀರು ತುಂಬ್ಕೊಳ್ಳುತ್ತೆ, ಖರ್ಚು ಮಾಡಿಸುತ್ತದೆ. ಬೋನ್ ಇನ್ಫೆಕ್ಷನ್, ಆಸ್ಟಿಯೋ ಮೆಲಿಟಿಸಿಸ್, ಬ್ರೈನ್ ಡ್ಯಾಮೇಜ್ ಆಗ್ಬೋದು, ಹಿಯರ್ ಲಾಸ್ ಆಗ್ಬೋದು, ಕಂಜಂಕ್ಟಿವಿಟಿ, ಸೈನಸ್, ಸಿಕಲ್ ಸೆಲ್ ಡಿಸೀಸ್, 1-2. ಹಾಗಾಗಿ ಅದು ಪ್ರತಿ ವರ್ಷ ನಾನು ಹಾಕ್ತಾಯಿರ್ತೀನಿ, ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ನಾನು ಈ ನ್ಯಾಚುರೋಪತಿ, ಹೋಮಿಯೋಪತಿ ಅವೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ಸರ್ವೀಸಲ್ಲಿದ್ದಾಗ, 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ. ನಮ್ಮ ಸನ್ಮಾನ್ಯ ಪಾಟೀಲ್ ಅವರು, ಇವರು ಹೋಮಿಯೋಪತಿ, ಇವರು ನಮ್ಮ ಕ್ಲೋಸ್ ಇವರಾಗಿರೋ ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ಡೆಂಗು, ಚಿಕನ್ ಗುನಿಯಾ ಬಂದಾಗ ತುಂಬ ಜನಕ್ಕೆ ತೆಕ್ಕೊಡೋರು ಮೆಡಿಸನ್ನು. ಅವ್ರ ಹಳ್ಳಿಗಳಿಗೆಲ್ಲ ಹೋಗಿ ಬೆಳಗಿನ ಸಾಯಂಕಾಲ ತನಕ ಕೊಟ್ಟು ಬರ್ತಿದ್ವು ನಾವು. ಹಾಗಾಗಿ ನಂದು ಯೂಟ್ಯೂಬ್ 1000 ಮೇಲಿದೆ. ಫಾರ್ ದಟ್ ಐ ಹ್ಯಾವ್ ಬೀನ್ ಅವಾರ್ಡೆಡ್. ಅದೆಲ್ಲ ಬೆನ್ನು ತಟ್ಕೊಳ್ಳೋದು ಬೇಡ. ಒಟ್ಟಿನಲ್ಲಿ ಈಗ ಮನೆಯಲ್ಲಿ ಕಾಂಡಿಮೆಂಟ್ಸ್ ಇರುತ್ತೆ, ಮನೆ ಸಾಂಬಾರು ಪದಾರ್ಥಗಳು, ಅದು ಹೋಮ್ ರೆಮಿಡಿ. ಅದನ್ನು ಗೊತ್ತಿರೋದು ನಿಮಗೆ, ಗೊತ್ತಿರೋದು. ಅವಂತರ ಅಕ್ಷರಂ ನಾಸ್ತಿ, ಮಂತ್ರದಲ್ಲಿ ಅಕ್ಷರ ಇಲ್ದಿರೋ ಮಂತ್ರ ಇಲ್ಲ. ನಾಸ್ತಿ ಮೂಲ ಮನೌಷಧಂ ಸಸ್ಯ. ಒಂದು ಎಲೆ ಇದೆ ಪ್ರಪಂಚದಲ್ಲಿ ಇದೆ. ಈಗ 2 ಸ್ಪೂನು ಒಂದು ಸ್ವಲ್ಪ ಹೇಳ್ಕೊಂಡು ಹೋಗ್ತೀನಿ. ಸಾಂಬಾರು ಪದಾರ್ಥಗಳು 2 ಸ್ಪೂನ್ ಲವಂಗ ತಗೊಳ್ಳಿ, ಒಂದು 2 ಸ್ಪೂನ್ ಹಿಪ್ಪಲಿ ಅಂತೀವಿ, ಗೊತ್ತು ನಿಮಗೆ, ಅದು ಮುಳ್ಳಿರುತ್ತೆ ಸಣ್ಣದು ಲವಂಗದಾಗೆ. ಒಂದು 50 ಗ್ರಾಮ್ ಜೀರಿಗೆ, ಸೋಂಪು ಗೊತ್ತು ನಿಮಗೆ, ಊಟ ಆದಮೇಲೆ ಹಾಕತ್ತೀವಲ್ಲ, ಹೋಟ್ಲುಗಳಲ್ಲಿ ಇಟ್ಟಿರ್ತಾರಲ್ಲ. ಅಜವಾನ ಅಂದರೆ ಓಮ್, ಶುಂಠಿ ಎಲ್ಲವನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರಿ. ಪ್ರತಿ ದಿವಸ ಒಂದು ಎಲೆಕ್ಟ್ರಿಕ್ ಕೆಟ್ಲಲ್ಲೋ ಅಥವಾ ಇದರಲ್ಲೋ ಹಾಕಿ ಕುದಿಸಿ ಕುಡೀರಿ. ಅದಕ್ಕೆ ಬೇಕಾದ ಜೇನುತುಪ್ಪನ ಬೆಲ್ಲನ ಸ್ವಲ್ಪ ಹಾಕೊಳ್ಳಿ. ದಿವಸಕ್ಕೆ 3 ಸಲ ಕುಡೀರಿ ಬಿಸಿಯಾಗಿ. ನಿಮಗೆ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವೆಲ್ಲ ಪ್ರಾಬ್ಲಮ್ ಬರೋದಕ್ಕೆ ಬದಲು ಇದು ಮಾಡೋದು ಒಳ್ಳೆಯದಲ್ವಾ? ಹಾಗೆ ಅಂದರೆ ಅದರಲ್ಲಿ ಕನಿಷ್ಠ 100 ಎಂಜೈಮ್ಸ್ ಇರುತ್ತೆ. ಹಾಗಾಗಿ ಈ ಬ್ರಾಂಕೈಟಿಸ್, ಆಸ್ತಮಾ, ಸಿವಿಯರ್ ಎಲ್ಲ ಆಗೋದು ಬದಲು ಹೋಮಿಯೋಪತಿಯಲ್ಲಿ ಇದು 8 ನಿಮಿಷ ತಗೊಳುತ್ತೆ. ಹಾಗಾಗಿ 8 ನಿಮಿಷಕ್ಕೆ ಮಾತ್ರ ಹೇಳ್ತೀನಿ, ಆಮೇಲೆ ಯೂಟ್ಯೂಬಿಗೆ ಕಂಟಿನ್ಯೂ ಮಾಡ್ತೀನಿ.
ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದೆ ಇದು ನೋಡಿದವರು ಇನ್ನೊಬ್ರು ಶೇರ್ ಮಾಡಿ, ಯಾಕಂದರೆ ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ಅದೊಂದು ಋಣ. ಯಾಕೆಂದ್ರೆ ನಂದಲ್ಲ ಇವೆಲ್ಲ ನಾಲೆಡ್ಜು ಪೂರ್ವಿಕರು ಎಲ್ಲ ಕೊಟ್ಟಿರೋದು ಇವೆಲ್ಲ. ಈ ಹೋಮಿಯೋಪತಿಯಲ್ಲಿ ಕಾಲಿ ಬಿ ಆ್ಯಂಟಿಮ್ಟ್ರಾಟ್. ಕಾಲಿ ಅಂತಂದರೆ ಪೊಟ್ಯಾಷಿಯಮ್. ಈ ಇಂಗ್ಲೀಷ್ ಮೆಡಿಸಿನ್ನಲ್ಲಿ ಪೊಟ್ಯಾಷಿಯಮ್ಗೆ ಅಮಾಕ್ಸಿಲಿನ್ಗೆ ಪೊಟ್ಯಾಷಿಯಮ್ ಹಾಕಿರ್ತಾರೆ, ಕಾಂಗ್ಲೋವಿನೇಟ್ ಅಂತವಲ್ಲ, ಅದು ಡಾಕ್ಟ್ರನ್ನೇ ಕೇಳಿ ತಗೋಬೇಕಾಗತ್ತೆ. ಈಗ ಕಾಲಿ ಬಿ ಆ್ಯಂಟಿಮ್ಟ್ರಾಟ್, KALI ಕಾಲಿ ಬಿ. ನೆಕ್ಸ್ಟು ಇನ್ನೊಂದು ಆ್ಯಂಟಿಮ್ ANTIMTRAT. ಇವೆರಡನ್ನು ಒಂದು 2 ಡ್ರಾಮ್ 15 ml, 2 ಡ್ರಾಮ್ 15 ml, 50 ಪೊಟೆನ್ಸಿ ಆರ್ 200 ಪೊಟೆನ್ಸಿ ಸಿ. 50 ರೂಪಾಯಿ, 60 ರೂಪಾಯಿ. ಒಂದು 3 ತಿಂಗಳು ಬರುತ್ತಿದ್ದು. ಡೈಲಿ ಒಂದು 4-5 ಬಾಯಿಗೆ ಹಾಕೊಳ್ಳಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ನಿಮಗೆ ಕಾಯಿಲೆ ಬರೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಉಗುರಲ್ಲಾಗೋದನ್ನು ಕೊಡಲಿ ತೊಗೊಂಡು ಇದು ಇಮ್ಯುನಿಟಿ ಕೊಡುತ್ತೆ. ಒಂದು ತಿಂಗಳು ಔಷಧಿ ತಗೊಂಡ್ರೆ ಏನಾಗುತ್ತೆ, ಈಗ 8 ನಿಮಿಷಕ್ಕೆ ಬರ್ತಾಯಿದೆ. ಇನ್ನೊಂದು 2 ಹೇಳ್ಬಿಡ್ತೀನಿ. ನೆಬುಲೈಸೇಷನ್ ಅಂತ ಇರುತ್ತೆ, ನೆಬುಲೈಸರ್ ಸಿಕ್ಕತ್ತೆ ಇಂಗ್ಲೀಷ್ ಇದರದ್ದು. ಒಂದು ಇನ್ಸ್ಟ್ರೂಮೆಂಟ್ 1000 to 2000 ರೂಪೀಸ್. ಅದರಲ್ಲಿ ಡಿಯೋಲಿನ್, DEOLINE, ಅದನ್ನು ಒಂದು ವೇಯ್ಲು ಒಂದು ಅರ್ಧ ಸ್ಪೂನ್ ಇರುತ್ತೆ, ಅದು ಮುರಿದು ಹಾಕಬೇಕು. ಅದು ಸ್ಟಾರ್ಟ್ ಮಾಡಿದ್ರೆ ಗೊರ್ರ ಅಂತ ಸ್ಟೀಮ್ ಆಗುತ್ತೆ, ಕೋಲ್ಡ್ ಸ್ಟೀಮ್. ಇನ್ಹೇಲ್ ಮಾಡೋದು ಒಂದು 2-3 ನಿಮಿಷ, 5 ನಿಮಿಷ ಸಾಕು. ಅದರಲ್ಲಿ ಬುಡೋಕಾಟ್ ಅಂತ ಬರುತ್ತೆ, ಕಾರ್ಟಿಸೋಲು. ಅಂದರೆ ಡಾಕ್ಟರ್ ಕೇಳಿದ್ರೆ ಕೊಡ್ತಾರೆ, ಅಂಗಡಿಯವ್ರು ಕೇಳಿದ್ರು ಕೊಡ್ತಾರೆ, ಡಾಕ್ಟರ್ ಕೇಳಿದ್ರು ಕೊಡ್ತಾರೆ. ಇದು ಆ ಕ್ಷಣಕ್ಕೆ ಅವ್ರಿಗೆ ಮಾತ್ರ. ಅದು ಬಿಟ್ಟರೆ ಸ್ಟೆರಾಯ್ಡ್ ಹೋಗಬೇಕು. ಸ್ಟೆರಾಯ್ಡು ನಾನು ಹೇಳೋದಿಲ್ಲ ಅವೆಲ್ಲ. ಯಾಕೆ ಅಂತಂದರೆ ಅವೆಲ್ಲ ಡಾಕ್ಟ್ರ್ ಇರೋದೇ, ಅದಕ್ಕೆ ಆ ಫೀಲ್ಡ್ ಇರೋದೇ ಅವರಿಗೆ. ಅಮಾಕ್ಸಿಲಿನು ಇವೆಲ್ಲ ಕಾಂಗ್ಲೋಮಿನೆಂಟು, ಅಗ್ಯುಮೆಂಟಿನ್ ಇವೆಲ್ಲ ಬರುತ್ತೆ. ಅಲೋಪತಿ ಡಾಕ್ಟ್ರ್ ಕೇಳ್ತಾಳೆ. ಯಾಕೆ ಅಂತಂದರೆ ಅದು ಅವ್ರ ಫೀಲ್ಡ್. ಅದು ಡ್ರೈ ಆಗುತ್ತೆ, ಪೊಟ್ಯಾಷಿಯಮ್ ಡ್ರೈ ಆಗುತ್ತೆ. ಈ ಕಾಲಿ ಬಿ ಅಂತ ಹೇಳಿದ್ನಲ್ಲ ಹೋಮಿಯೋಪತಿಯಲ್ಲಿ, ಅದರಲ್ಲೂ ಅಷ್ಟೇ. ಈಗ ನನ್ನ ನಂಬರ್ ಗೊತ್ತಿದೆ ನಿಮಗೆ, 9110-442-478, 9110-442-478. ದಿವಸಕ್ಕೊಂದು 100 ಫ್ರೆಂಡ್ಶಿಪ್ಗೆ ಇದು ಮಾಡ್ತಾರೆ. ನಾನು ಆಗಲ್ಲ. ಯಾಕೆ ಅಂತಂದರೆ ನಾನೊಂದು 30 ಇಯರ್ಸು 40 ಇಯರ್ಸು ಒಂದು ನನ್ನ ಸರ್ವೀಸ್ ಕೊಟ್ಟಿದ್ದೀನಿ. ಈಗ ಮತ್ತೆ ಅದನ್ನೆಲ್ಲ ಮತ್ತೆ ಫ್ರೆಂಡ್ಶಿಪ್ನ ಈಗ 5,000 ಜನ 10,000 ಜನ ಗುಡ್ಡೆ ಹಾಕೊಂಡು ಯಾರು ಉತ್ತರ ಕೊಡಲಿ? ಯಾರು? ಸ್ಟಿಚ್ ಇನ್ ಟೈಮ್ಸ್ ಸೇವ್ಸ್ 9. ಬಟ್ಟೆ ಹರಿಕ್ಕಿಂತ ಮುಂಚೆನೇ ಹೊಲ್ಕೋಬೇಕು. ಈಗ ಬಾಬಾ ರಾಮದೇವದ್ರಲ್ಲಿ ಬೇಕಾದಷ್ಟು ಮೆಡಿಸನ್ಸ್ ಇದೆ. ಡೈಲಿ ಒಂದು ಗಾರ್ಲಿಕ್ ತಿನ್ನಿ, ಒಂದು 2 ಆಲಿಸಿನ್ ಅಂತ ಇರ್ತದ್ರಲ್ಲಿ. ಹಾಗೆ ಈಗ ಇದು ಮುಗೀತು. ಯಾಕೆಂದರೆ ಇನ್ನೂ ಬೇಕಾದಷ್ಟು ಫೀಲ್ಡ್ಗಳಿದೆ, ಶೇರ್ ಮಾಡೋಕ್ಕೆ ಆಗಲ್ಲ. ವಿತ್ ದಿಸ್ ಐ ಕನ್ಕ್ಲೂಡ್. ಆಯುರ್ವೇದದಲ್ಲಿ ತನ್ನದೇ ಆದ ಮೆಡಿಸಿನ್ಗಳಿದೆ. ಅದರಲ್ಲಿ ತ್ರಿಕಟ ಚೂರ್ಣ, ಸೀತಾಫಲ, ಕಾಲಿಸ್ಪತ್ರ ಚೂರ್ಣ, ಪ್ರವಾಳ ಭಸ್ಮ ಇವೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಬಾಬಾ ರಾಮದೇವದಲ್ಲಿ ಫ್ರೀ ಕನ್ಸಲ್ಟೇಷನು, ಅವ್ರದ್ದೇ ಮೆಡಿಸಿನ್ ಇರುತ್ತೆ. ಸ್ವಲ್ಪ ಅದೇ ಹೆಚ್ಚಿಗೆ ಖರ್ಚಾಗಲ್ಲ, 50 ರೂಪಾಯಿ 100 ರೂಪಾಯಿ. ಬಿಟ್ಕೊಂಡ್ರೆ 50,000 1 ಲಕ್ಷ ಆಗ್ಬೋದು. ಅಡ್ಮಿಟ್ಟೇ ಆಗಬೇಕಾಗುತ್ತೆ. ಯಾಕೆ ಅಂತಂದರೆ ನ್ಯೂಮೋನಿಯಾ ಅಟ್ಯಾಕ್ ಆದರೆ ನೀರು ಸೇರ್ತಾ ಹೋಗುತ್ತೆ. ಅದು ತೆಗೆಸಿದ್ರು ಮತ್ತೆ ಬರ್ತಿರುತ್ತೆ, ಡೇಂಜರಸ್. ಇದು ಇನ್ನೂ ತುಂಬ ಫೀಲ್ಡ್ಗಳಿದೆ ಇದರಲ್ಲಿ ಹೇಳೋದು, ಕಾಯಿಲೆಗಳು ವಿಷಯ. ಅದನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ. ಯಾಕೆಂದರೆ ಇದು ಎಣ್ಣೆ ಮೆಣಸು. ಇದನ್ನು ಬೇರೆಯವ್ರಿಗೆ ಶೇರ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ಯಾಕೆ ಅಂತಂದರೆ ಈ ಚಳಿಗಾಲದಲ್ಲಿ ಹೆಲ್ತ್ ಗೆಟ್ಟರೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂದರೆ, ಈಗಾಗಲೇ ಎಷ್ಟೋ ಜನಕ್ಕೆ ಕೋವಿಡ್ ಇವೆಲ್ಲ ಬಂದು ಹೆಲ್ತ್ 30-40% ಡಿಟೀರಿಯೇಟ್ ಆಗಿದೆ. ಮತ್ತೆ ಡಿಟೀರಿಯೇಟ್ ಆಗೋದು ಬೇಡ. ವಿತ್ ದಿಸ್ ಐ ಕಂಟ್ರೋಲ್. ನಮಸ್ಕಾರ.